ಗೈಸ್, ಬೆಳಗ್ಗೆನೆ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಗಾಡಿಗಳಲ್ಲಿ ಇನ್ಮುಂದಕ್ಕೆ ಯಾವುದೇ ಥರ ಕ್ಯಾಬಿನ್ ಡೋರ್ ಇರೋಂಗಿಲ್ಲ. ಮತ್ತು ಎಮರ್ಜೆನ್ಸಿ ಎಕ್ಸಿಟ್ ಮಾಡಬೇಕು. ಎಮರ್ಜೆನ್ಸಿ ಎಕ್ಸಿಟು ನಮ್ದು ಆಲ್ರೆಡಿ ಇದೆ, ಹೇಳಬೇಕು ಅಂತಂದರೆ ಈ ಗಾಡೀಲಿದೆ, ನಮ್ಮ ಗಾಡೀಲಿದೆ. ಹಂಗಾಗಿ ಕ್ಯಾಬಿನ್ ಡೋರ್ನ ಬಿಚ್ಚಬೇಕಾಗತ್ತೆ. ಏನಪ್ಪ ರೀಸನ್ನು ಅಂತಂದರೆ, ಈಗ ರೀಸೆಂಟಾಗಿ ಸುಮಾರು ಸಮಸ್ಯೆ ಆಗಿದ್ವಲ್ಲ, ಬೆಂಕಿ ಹತ್ತಿ ಅವು ಇವೆಲ್ಲ. ಹಂಗಾಗಿ ಇವಾಗ ಸುಮಾರು ಎಲ್ಲ ಗಾಡಿದೂ ಕ್ಯಾಬಿನ್ ಡೋರ್ ಬಿಚ್ಚಬೇಕು ನಾವು. ಏನಕ್ಕೆ ಅಂತ ಹೋಯ್ತೀನಿ ನೋಡಿ ಗೈಸ್. ನೋಡಿ ಇವಾಗ ಸದ್ಯಕ್ಕೆ ನಮ್ಮ ಗ್ಲಾಸ್ ಹೊಡೆದೋಗಲ್ಲ ಅಂತೀರಾ, ಇದಕ್ಕೇನಾದರೂ ಪ್ಯಾಕ್ ಮಾಡಬೇಕು ಸದ್ಯಕ್ಕೆ. ಏನಕ್ಕೆ ಅಂತಂದರೆ, ಇವಾಗ ಸುಮಾರು ಕಡೆ RTO ಎಲ್ಲ ಬಿಚ್ಚಿ ಟಾಟಾ ಎಸಿಗೆ ತುಂಬ್ತಾ ಇದ್ದಾರೆ, ಕ್ಯಾಬಿನ್ ಡೋರ್ ಹಾಕಂಗಿಲ್ಲ ಅಂತಂದ್ಬಿಟ್ಟು. ಹಂಗಾಗಿ ನಾವು ಆಲ್ರೆಡಿ ಬಿಚ್ಚಿದ್ದೀವಿ. ಏನಕ್ಕೆ ಅಂತಂದರೆ, ಬಿಚ್ಚಿ ಹಾಕಿ ಅವ್ರಿಗೆ ಕೊಡಬೇಕು. ನಾವು ಬಂಡವಾಳ ಆಗಿ ರೆಡಿ ಮಾಡ್ಕೊಂಡಿರೋದು. ಏನಕ್ಕೆ ಬಿಚ್ಚಿ ಅವ್ರಿಗೆ ಕೊಡಬೇಕು, ಆರಾಮಾಗಿ ರೂಮಲ್ಲಿ ಇಕ್ಕಣ ಅಂತಂದ್ಬಿಟ್ಟು ಇವಾಗ ಆಲ್ರೆಡಿ ಕ್ಯಾಬಿನ್ ಡೋರ್ ಬಿಚ್ಚಿದ್ದೀವಿ ನಾವು. ನೋಡಿ ಈ ಕಡೆಗೆ ಬಾ, ಹಿಂಗೆ ಸೈಡ್ಗೆ ಕೈದ ಎಲ್ಲ ಬಸ್ಸು ಕ್ಯಾಬಿನ್ ಡೋರು ಅದೇ ನಾನು ಕೇಳ್ತಾ ಇರೋದು. ಪ್ರತಿದಿನ ಒಂದೊಂದು ರೂಲ್ಸು. ಏನೋ ಫ್ರಂಟ್ ಡೋರ್ ಬಿಚ್ಲಿ ಅಣ್ಣ, ಸೆಂಟ್ರ್ ಡೋರ್ ಏನೋ ಕೇಳ್ರಿ, ಅಲ್ಲಿ ತಾನೇ ಜನ ಹಿಡಿದೊಡಗೋದು. ಹಿಂಗ್ ಗ್ಲಾಸ್ ನೆಗಿತಾರ ಏನಾರ ಆದ್ರೆ. ಹೌದು, ಇವಾಗ ಹೇಳಮ್ಮ, ಈಗ ನೀನು ಅನ್ಕೊಂಡಂಗೆ ನಿನಗೆ ಯಾವ ಏನು ಅಂದ್ರೆ ಅಣ್ಣ, ಈಗ ಫ್ರಂಟ್ ಡೋರ್ ಆದ್ರೆ ಜನ ಓಡಾಡಕ್ ಕಷ್ಟ ಇರ್ತದೆ, ಓಡೋಗ್ಲಿ ಅಂತ ಅನ್ಬೋದು. ಸೆಂಟ್ರ್ ಡೋರ್ ಗಾಡಿಗಳು ಸೆಂಟ್ರಲ್ ತಾನೇ ಓಡೋಗೋದು, ಇಲ್ಲಿಂದ ಈ ಡೋರ್ ತೆಗೆದು ಹಿಂಗಾಸಿ ಹಿಂಗಾಯ್ತದ. ಹೌದು, ಅವ್ರಿಗೆ ಪಾಪ ಏನೋ ಅವ್ರು ಮಾಡ್ಬೇಕಾಗಿದ್ದು ರೂಲ್ಸ್ ಮಾಡ್ಕೊಂತ ಇದಾರೆ. ಬಟ್ ಅವ್ರು ಮಾಡೋ ರೂಲ್ಸ್ ಇಂದ ನಮ್ಗಳು ಕೊಡ್ತಾ ನೋಡಿ. ಇವಾಗ ಸದ್ಯಕ್ಕೆ ಅಷ್ಟು ಚೆನ್ನಾಗಿ ಗಾಡಿ ಒಳಗಡೆ ಬೆಲೆ ಬಾಳ ಇಂಪಾರ್ಟೆಂಟ್. ಎಲ್ಲರೂ ಕಸ್ಟಮರ್ ಒಂದೇ ತರ ಇರ್ತಾರ. ಏನಾರು ಬಂದು ಎತ್ಕೊಂಡ್ ಕೈಗೆ ಸಿಕ್ತು ಅಂತ ಎತ್ಕೊಂಡೆ ಹೋದ್ರು, ಆಗ ಯಾರನ್ನ ಕೇಳೋದು? ಪೊಲೀಸರನ್ನ ಕೇಳೋದ? ಹೋಗಿ RTO ಕೇಳಬೇಕಾಗುತ್ತೆ ನಾವು, ಹೋಗಿ ಕಿತ್ಕೊಂಡೇ ಕೊಡೋದವರು. ನೋಡಿ ಗೈಸ್, ಇವಾಗ ಬಿಚ್ಚಿದ್ದೀವಿ ಆಲ್ರೆಡಿ ನಾವು ಡೋರ್ನ. ರೀಸನ್ ಬಂದು ಇಷ್ಟೇ, ಸುಮಾರು ಆಕ್ಸಿಡೆಂಟು ಮತ್ತು ಫೈರ್ ಆಕ್ಸಿಡೆಂಟ್ ಎಲ್ಲ ಸುಮಾರು ಆದ್ವಲ್ಲ ಈಗ ಮೊನ್ನೆಯಿಂದ. ಹಂಗಾಗಿ ಇನ್ನೊಂದು ನಮ್ಮ ವಾಸು ಹೇಳ್ದಂಗೆ ಸೆಂಟ್ರ್ ಡೋರ್ ಇರೋರ್ದು ಸದ್ಯಕ್ಕೆ ಬಿಚ್ಚೋದು ಸಮಸ್ಯೆ ಅಲ್ಲ, ಆಯಿತಾ? ಅವ್ರಿಗೆ ಏನು ಅವ್ರ ರೂಲ್ಸ್ ಏನು ಮಾಡ್ಕೊತಾರೆ ಅವ್ರವ್ರಿಗೆ ಗೊತ್ತಾಗಬೇಕು. ಈಗ ನೋಡಿ, ಇಲ್ಲಿರೋದು ಸೆಂಟ್ರ್ ಡೋರ್ ಇಲ್ಲೈತೆ. ಹಿಂಗಿಂದ ಬರೋ ಪ್ಯಾಸೆಂಜರ್ಸು ಅವ್ರ ಪಾಡ್ಗೆ ಅವರು ಇಳ್ಕೊಂಡು ಹಿಂಗೆ ಹೋಗ್ತಾರೆ. ಅದನ್ನು ಬಿಡ್ತು ಅಂತಂದರೆ ಅಲ್ಲೊಂದು ಎಮರ್ಜೆನ್ಸಿ ಡೋರ್ ಇದೆ ನೋಡಿ, ಅಲ್ಲಿ ಆ ಡೋರಲ್ಲಿ ಇಳಿತಾರೆ. ಈಗ ಅವರು ಯಾರು ಇದ್ದವರು ಬುದ್ಧಿವಂತರು ಬಂದು ಫ್ರಂಟ್ ಕ್ಯಾಬಿನಿಂದ ಇಳಿತಾರ, ಇಲ್ಲ ಗ್ಲಾಸಿಂದ ಇಳಿತಾರೆ, ಡ್ರೈವರ್ ಕಡೆಯಿಂದ ಇಳಿತಾರ, ಅದನ್ನು ಥಿಂಕ್ ಮಾಡಬೇಕಾಗಿತ್ತು. ಫ್ರಂಟ್ ಡೋರ್ ಬಿಚ್ಚೋಸೋದು ಒಂದು ಲಕ್ಷಣ. ಓಕೆ, ನಮ್ಮ ಹತ್ರನೂ ಫ್ರಂಟ್ ಡೋರ್ ಇದ್ದಾವೆ 2 ಗಾಡಿ, ಹಂಗಾಗಿ ನಾವು ಬಿಚ್ತೀವಿ. ಇಲ್ಲಿ ಇಳ್ಕೊಂಡು ಹೋಗ್ತಾರೆ ಅವ್ರು ಬರೋರು. ಏನೋ ಎಮರ್ಜೆನ್ಸಿ ಇದ್ದಾಗ ನೋಡಿ, ಇಲ್ಲಿ ಸೆಂಟ್ರ್ ಡೋರು, ಇಲ್ಲಿಂದ ಬಂದು ಹಿಂಗೆ ಇಳ್ಕೊಂಡು ಹೋಗ್ತಾರೆ. ಅವ್ರು ಇಲ್ಲಿಂದ ಬಂದು ಯಾರು ಬುದ್ಧಿವಂತರು ಹಿಂಗಿಂದ ಇಳ್ಕೊಂಡು ಹೋಗಿ ಗ್ಲಾಸ್ ಇರ್ತಾರ? ಅದೇ ಹೇಳಿ, ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನಾನು ಹೇಳೋದ್ರಲ್ಲಿ ತಪ್ಪಿದೆಯಾ ನೋಡಿ. ಈಗ ಸದ್ಯಕ್ಕೆ ಎಲ್ಲ ಗಾಡಿದು ಬಿಚ್ಚಬೇಕಂತ ರೂಲ್ಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ನಾವು ಬಿಚ್ಚಲೇಬೇಕು. ಯಾಕೆಂದರೆ ಅವ್ರ ತಾವು ನಾವು ಮಾತು ಕೊಡೋಕ್ಕಾಗಲ್ಲ, ಅವರಷ್ಟು ಹೇಳೋಕ್ಕಲ್ಲ ಬಿಡಿ. ಈಗ ಈ ಥರ ಸಿಚುವೇಶನಲ್ಲಿ ಇದ್ದೀವಿ ನಾವು. ಇದನ್ನೆಲ್ಲ ಬಿಚ್ಚಿ ಡಿಕ್ಕಿಗೆ ಇಕ್ಬಿಡೋಣ ಬರ್ರಿ. ಸದ್ಯಕ್ಕೆ ನಮ್ಮಲ್ಲಿ ಏನೇನು ಚೇಂಜಸ್ ಮಾಡ್ಬೇಕಂತಂದ್ಬಿಟ್ಟಿರೋದು ಅಂತಂದರೆ, ಇವಾಗ RTO ನಮಗೆ ಕೊಟ್ಟಿರೋ ರೂಲ್ಸ್ ಪ್ರಕಾರ ಇವಾಗ ಕ್ಯಾಬಿನ್ ಡೋರ್ ಬಿಚ್ಚಬೇಕು, ಮತ್ತು ಮೇಲೆಗಡೆ ಕ್ಯಾರಿಯರ್ ಇದ್ದರೆ ಕ್ಯಾರಿಯರ್ ಬಿಚ್ಚಬೇಕು. ಎಮರ್ಜೆನ್ಸಿ ಡೋರು ಯಾವಾಗಲೂ ಓಪನಲ್ಲಿರಬೇಕು. ಪ್ಲಸ್ ಅದ್ರ ಜೊತೆಗೆ ಫೈರ್ ಎಕ್ಸ್ಟಿಂಕ್ಷನು ಅಂದರೆ ಸಿಲಿಂಡರ್ ಥರ ಬರುತ್ತಲ್ಲ, ಅದನ್ನು ಇಡಬೇಕು. ಅಂದರೆ ಅದು ಎಷ್ಟು KG ಹತ್ರ, ದೊಡ್ಡ ಬಸ್ಗೆ 5 kgದು 2 ಇಡಬೇಕು. ಪ್ಲಸ್ ಮೆಡಿಕಲ್ ಕಿಟ್ ಇಡಬೇಕು ಗಾಡಿ ಒಳಗಡೆ. ಇಷ್ಟನ್ನೆಲ್ಲ ಇಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಮಗೂ ಫೈನ್ ಹಾಕ್ತಾರೆ ಅಂತಂದ್ಬಿಟ್ಟು ಐತೆ. ಅಂದರೆ ಈಗ ಆಲ್ರೆಡಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಆಂಧ್ರದಲ್ಲಂತೂ ಸುಮಾರು ಹಿಡಿತಾ ಇದ್ದಾರೆ ಗಾಡಿಗಳ್ನ. ಸದ್ಯಕ್ಕೆ ಇವಾಗ ನಮ್ಮ ಗಾಡಿಗಳ್ದೆಲ್ಲ ಬಿಚ್ಚಬೇಕಾಗೈತೆ. ರೀಸನ್ ಇವಾಗ ಹೇಳಿದ್ನಲ್ಲ, ಪ್ರತಿಯೊಂದು ಫೈರ್ ಆಕ್ಸಿಡೆಂಟಿಂದ ಹಂಗೆ ಆಗ್ತಾ ಇರೋದ್ರಿಂದ ಇವಾಗ ಅಷ್ಟು ಮಾಡಬೇಕು. ಆಮೇಲೆ ಈಗ ಬರ್ತಾರೋ ಹೊಸ ಗಾಡಿಗಳಿಗೆ ಸುಮಾರು ಎಮರ್ಜೆನ್ಸಿ ಡೋರ್ಗಳು ಎಷ್ಟೆಷ್ಟು ಇರಬೇಕು ಅನ್ನೋದೆಲ್ಲ ಅದು ಆಲ್ರೆಡಿ ಇವ್ರಿಗೆ ಕೊಟ್ಬಿಟ್ಟಿದ್ದಾರೆ, ಬಾಡಿ ಬಿಲ್ಡರ್ಗೆ ಆಲ್ರೆಡಿ ಅದನ್ನೆಲ್ಲ ಹೇಳಿದ್ದಾರೆ. ಎಷ್ಟು ಡೋರ್ ಇರಬೇಕು, ಎಷ್ಟು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು. ಮತ್ತು ಇಲ್ಲೆಲ್ಲ ಟಾಪಲ್ಲೆಲ್ಲ ಎಮರ್ಜೆನ್ಸಿ ಡೋರ್ ಕೊಡ್ಬೇಕಂತೆ ಸ್ನೇಹಿತರೆ. ಸ್ಲೀಪರ್ ಬಸ್ಗಳಲ್ಲಿ ಅದೇನು ತಿಕ್ಕಲ್ ಜ್ಞಾನ ಅವ್ರಿಗೆ ಟಾಪಲ್ಲೆಲ್ಲ ಇರಬೇಕಂತೆ ಎಮರ್ಜೆನ್ಸಿ ಡೋರು. ಈ ಥರ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ಥರ ಡೋರು ಆದರೆ ಅಗಲ ಕೊಡಬೇಕು ಎಮರ್ಜೆನ್ಸಿ ಡೋರ್ನ. ಓಕೆನಾ? ಈ ಥರ ಅವ್ರಿಗೆ ಬಂದಿದ್ದು ರೂಲ್ಸ್ ಮಾಡ್ಕೊತ ಇದ್ದಾರೆ. ಬಟ್ ನಮಗೆ ಸದ್ಯಕ್ಕೆ ಮಾಡೋರಿಗೆ ಬೇಕಲ್ಲ. ಈಗ ಹೆಂಗೋ ಮಾಡಿಸ್ಕೊಂಬಿಟ್ಟಿದ್ದೀವಿ ಗಾಡಿ ನಾವೆಲ್ಲ ಥರನೂ.
ಏನು ಹೋಗಾಗೈತದೆ ಇದನ್ನೆಲ್ಲ ನಾವು ಮಾಡ್ಬೇಕಲ್ಲ, ಅದು ಸಮಸ್ಯೆ ಇರಬೇಕಾಗಿರೋದು. ಯಾಕಂದ್ರೆ ಅವ್ರು ಹೇಳಿದ ತಕ್ಷಣನೇ ಮಾಡ್ಕೊಬೇಕು. ಅವ್ರು ಕೊಟ್ಟಿದ್ದೆ ರೂಲ್ಸು. ಈ ಥರ ನಮ್ಮ ಸದ್ಯಕ್ಕೆ ಇಷ್ಟೆಲ್ಲ ಪಾಡ್ಕೊಟ್ಟಿದ್ದಾರೆ. ಸದ್ಯಕ್ಕೆ ನೋಡೋಣ, ನಿಂಗೆ ಮುಂದಿನ ಗಾಡಿಗಳ್ದು ಹೆಂಗೋ ಗೊತ್ತಿಲ್ಲ. ಹೊಸ ಗಾಡಿ ಬರೋವಂಥದ್ದು ಇವಾಗ ಇರೋ ಗಾಡಿ ಅಂತವ್ರದ್ದು ಇಷ್ಟಂತೂ ಕಂಪಲ್ಸರಿ. ಸಿಲಿಂಡ್ರು, ಫಸ್ಟ್ ಏಡ್ ಕಿಟ್ಟು, ಆಮೇಲೆ ಡೋರ್ ಬಿಚ್ಚಬೇಕು, ಪ್ಲಸ್ ಕ್ಯಾರಿಯರ್ ಬಿಚ್ಚಬೇಕು. ಇಷ್ಟಂತೂ ರೂಲ್ಸ್. ಆಲ್ರೆಡಿ ಸ್ಲೀಪರು ಅಪ್ಲೈ ಆಗೋಗಿದೆ. ಸ್ಲೀಪರ್ ಗಾಡಿ ಇದೆಲ್ಲ ಮಾಡೇ ಬಿಟ್ಟಿದ್ದಾರೆ, ಬಿಚ್ಚೇ ಇದ್ದಾರೆ ಆಲ್ರೆಡಿ. ಕ್ಯಾಬಿನ್ ಡೋರ್ ಸಮೇತ ಎಲ್ಲ ಗಾಡಿನೂ ರಿಮೂವ್ ಮಾಡಿದ್ದಾರೆ, ಪ್ಲಸ್ ಫೈರ್ ಎಕ್ಸ್ಟೆನ್ಷನ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ಟೂರಿಸ್ಟ್ ಗಾಡೀಲಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಟೂರಿಸ್ಟ್ ಗಾಡಿದು ಬಿಚ್ಚಬೇಕಂತೇಳಿ, ಹಂಗಾಗಿ ಅದನ್ನು ಬಿಚ್ಚಾಕ್ತಾ ಇದ್ದೀವಿ ನಾವು. ನೋಡಿ ಬಿಚ್ಚಿ ತಾಯಿದು ನಮ್ಮ ಡೋರ್ನ. ಯಾವ ಥರ ವನವಾಸ ನಮಗೂ. ಬೆಳಗ್ಗೆನೆ ಎದ್ದು ಆರಾಮಾಗಿ ದೇವ್ರು ನೋಡ್ಬಿಟ್ಟು ಅಂಬೋ ಶಿವ ಅಂತ ಎದ್ದು ಡ್ಯೂಟಿ ಗಿಟಿ ಮಾಡೋಣ ಅಂತಂದರೆ ಬೆಳಗ್ಗೆನೆ ಕೆಲಸ ಕೊಟ್ಟಿದ್ದಾರೆ ಬಿಚ್ಚಬೇಕಂತೇಳಿ. ಮೈಕಳು ಜಾಗಳಕ್ಕೆ ಬೀಳ್ತಾವೆ ಸರ್. ಆಯ್ತು ಸರ್ ನೋಡಿ, ಬಿಚ್ಕೊಂಡು ಎತ್ಕೊಂಡು ಅಲ್ಟ್ರು ಸ್ನೇಹಿತರೆ. ಇನ್ನೇನು ಡಿಕ್ಕಿಲಿ ಹಾಕೋದು, ಡಿಕ್ಕಿಲಿ ಹಾಕ್ಬಿಟ್ಟು ರೂಮಲ್ಲಿ ಹಾಕೋದು. ಅವ್ರಿಗೆ ತಗೊಂಡೋಗಿ ಕೊಡೋದ್ರ ಬದಲಿಗೆ ಆರಾಮಾಗಿ ನಮ್ಮ ಗಾಡೀಲಿ ಇರಲಿ ಬಿಡಿ, ಇಲ್ಲ ರೂಮಲ್ಲಿ ಇರಲಿ. ಹಂಗಾಗಿ ಬಿಚ್ಚಿಸೇ ಬಿಟ್ಟಿರೋದು ನಾವು ಫಸ್ಟು. ನಮ್ಮ ಗಾಡಿದೇನೋ ವೆಲ್ಡಿಂಗ್ ಹೊಡೆದಿದ್ದಾರೆ, ಹಂಗಾಗಿ ಬಿಚ್ಚಿಲ್ಲ ಇನ್ನು. ಈಗ ಹೋಗಿ ನೋಡಬೇಕು ನಮ್ಮ ಗಾಡಿದು ಯಾವ ಥರ ಇದೆ ಅಂತೇಳಿ. ಅದನ್ನೂ ಒಂದು ಬಿಚ್ಚನ ಎತ್ರಪ್ಪ. ಇದನ್ನೇನ ಸುತ್ತಿಡೋಕ್ಕೇನು ಇಲ್ವಾ? ಈ ಮ್ಯಾಟ್ ಐತಲ್ಲ ಮಗ, ಗ್ಲಾಸಿಗೆ ಸುತ್ತು. ಇಲ್ಲಿಕ್ಕು ಏಣಿ ಮೇಲೆ, ಏಣಿ ಮೇಲಿಕ್ಕೆ ಬಿಡು. ಹಾಂ ಅಲ್ಲಿಕ್ಕು, ಅಲ್ಲಿಕ್ಬಿಟ್ಟು ಬಟ್ಟೆ ಸುತ್ರಿ. ಬೇಡ ಅದನ್ನೇ ಸುತ್ತು, ಒಂದು ರೌಂಡ್ ಎತ್ಕೊ ಹೇಳ್ತೀನಿ. ಆಚೆಗೆ ಎತ್ಕೊ, ಆಚೆಗೆ ಎತ್ಕೊಂಡು ಸುತ್ತು. ಇಡ್ಸಕ್ಕಿಲ್ಲ ಅಂದ್ರೆ ಡಿಕ್ಕಿ ಏನು ಸೆಂಟರೇ ಮಾಡ್ಕೊಂಡಿದ್ದೀರಾ? ಏನು ಓನರ್, ಸುಮ್ನಿ ಟ್ರಾವೆಲ್ಸ್ ಓನರ್. ಐಟಮ್ ಇಡ್ಸಕ್ಕಿಲ್ಲ ಒಂದು ನಿಮ್ಮ ಹುಡುಗರು ಒಳಿಕೆ ಡಿಕ್ಕಿಗೆ. ಮತ್ತೆ ಇನ್ನೇನಕ್ಕೆ ಡಿಕ್ಕಿ ಮುಲ್ಕೊಳಕ? ನೀವು ಮುಲ್ಕೊಳಕ ಸರ್? ಈ ಥರ ಇಷ್ಟು ಒಕ್ಲೆ ಡಿಕ್ಕಿ ಮಾಡಿರೋದು ಯಾಕೆ? ನೀನು ಮುಲ್ಕೊಳಕೇನು? ಹಂಗಲ್ಲ ಅಣ್ಣ, ಹಂಗಲ್ವಾ? ಅದು ಮದುವೆ ಬಂದ್ರೆ ಫುಲ್ ಗಲೀಜ್ ಮಾಡ್ತಾರೆ. ಮದುವೆ ಕೊಡೋದೇ ಇಲ್ಲ. ಗೈಸ್ ನಾವು ಹಂಗೆಲ್ಲ ಇಲ್ಲ, ಅವ್ರು ಗಲೀಜ್ ಮಾಡಿದ್ರೆ ನೀತಿಯಿಂದಲೇ ಕೊಡ್ತೀವಿ. ಈ ಜಾಗ ಎಲ್ಲ ಫುಲ್ಲು ಕೊಡ್ತೀವಿ ಬಿಡೋಣ. ಹಂಗೆ ಕೊಡಕೈತೆ ಅಣ್ಣ, ಗಲೀಜ್ ಮಾಡಕ್ಕೆಲ್ವ? ಅಲ್ಲ ಕಣ, ನೀವು ನೋಡ್ಕೋಬೇಕು. ಹಂಗಲ್ ಕಂಡ್ರಣ ಗಲೀಜ್ ಮಾಡ್ಬಿಡ್ಕಂಡ್ರಣ ಅಂತ ಹೇಳ್ಬೇಕು. ಅಲ್ಲ ಗಲೀಜ್, ಅವ್ರು ಗಲೀಜ್ ಮಾಡ್ತಾರೆ, ಅವ್ರು ಬುಕ್ ಮಾಡ್ಕೊಂಡವ್ರೆ, ದುಡ್ಡು ಕೊಡಲ್ವೇ? ಇವ್ರೇ ಮುಚ್ಚಲೆ, ನಿಮ್ಗೆ ಸಂಬಳ ಕೊಡೋದು. ಅದನ್ನ ಹಾಕು ಮಗ, ಅದು ಹಾಕ್ಬಿಟ್ಟು ಸುತ್ತೆತ್ತಿಕ್ಬಿಡು. ಹಿಂಗೆ ಸುಟ್ಬಿಟ್ಟು ಈ ಕಡೆ ಬಂದಿರ್ತೀನಿ. ಮ್ಯಾಕ್ ಇಡೋಣ ಅಲ್ಲಾಡೋದಾಗ. ಆಯ್ತು ಇಡು. ಕೊಡಬೇಡಿ. ಓ ಓ ಓ ಓ ಓ ಬಾ, ಇಲ್ಲ ಒಂದು ನಿಮಿಷ. ಎತ್ತಿಕ್ರಿ ಎತ್ತಿಕ್ರಿ ಎತ್ತಿಕ್ರಿ. ಇವು ವೈಕ್ಲು ಕೆಲಸ ಮಾಡೋದಕ್ಕಿಂತ ಗೈಸ್ ಜಗಳ ಆಡೋದೇ ಜಾಸ್ತಿ ಆಗೈತೆ. ಹಂಗೆ ಕೊಡಲ್ಲ ಹಿಂಗೆ ಕೊಡಲ್ಲ ಅನ್ಕೊಂಡು ಓ ಇವನು ಎತ್ತುತ್ತಾ ಇಲ್ಲ ಗಾಯ್ಸ್. ಎತ್ತಿಕ್ರಮ್ಮ, ನಾನು ಹೆಲ್ಪ್ ಮಾಡ್ಲಾ? ಏನು ಆಗಲ್ಲ, ಎತ್ತಲೆ ಸುಮ್ಮನೆ. ಹಾಂ ವೆರಿ ಗುಡ್, ನೈಸ್. ತಗೊಂಡೋಗಿ ರೂಮಲ್ಲಿ ಅಂತ ಇಟ್ಬಿಡ್ರಿ. ಹಾಂ ಎಲ್ಲೂ ಅಲ್ಲಾಡೋಕ್ಕಿಲ್ಲ. ಹಾಂ ನಿಮ್ಮ ಗಜನ್ ತಂದು ಹಿಂಗೆ ಮಲಗಿಸ್ತಾ ಇದ್ವಿ. ಹಿಂದಕ್ಕೆ ರೆಸ್ಟ್ ಮಾಡಲಿ ಬಿಡು ಗಜ. ನಿಮ್ಮ ಕ್ಯಾಬಿನೆಲ್ಲ ವೆಲ್ಕಮ್ ಟು ಯು.